ನಮಸ್ಕಾರ, ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ವಿಡಿಯೋ ಕೈಯಲ್ಲಿ 15 ಲಕ್ಷ ಇದೆ, ಮಾರುಕಟ್ಟೆ ಇಷ್ಟು ಮೇಲಿದ್ದಾಗ ಹಣ ಹೂಡಿಕೆ ಸರಿಯೇ? ನಮಗೊಂದು ಇಂಟ್ರೆಸ್ಟಿಂಗ್ ಮೇಲ್ ಬಂತು. ನಮಸ್ಕಾರ ಸರ್, ಸೆಪ್ಟೆಂಬರ್ 18ರಂದು ನಾನು ಆಸ್ತಿಯನ್ನು ಖರೀದಿಸಲು ನನ್ನ ಎಲ್ಲ ಷೇರುಗಳನ್ನು ಮಾರಾಟ ಮಾಡಿದ್ದೇನೆ. ಆದರೆ ಆಸ್ತಿಯನ್ನು ಖರೀದಿಸಲು ಸಾಧ್ಯವಾಗಿಲ್ಲ. ಹಾಗೂ 15 ಲಕ್ಷ ಅಮೌಂಟ್ ಹಾಗೆ ಉಳಿದಿದೆ. ಮಾರುಕಟ್ಟೆ ಬೇರೆ ಅಪ್ಸೈಡ್ ಇದೆ, ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಸರ್ ಪ್ಲೀಸ್ ಸಜೆಸ್ಟ್ ಮಾಡಿ. ಈ ವಿಡಿಯೋ ಇವತ್ತು ಮಾಡಿದ್ದು ಯಾವುದಕ್ಕೆ ಅಂದರೆ, ಸುಮಾರು ಜನಕ್ಕೆ ಇದೇ ಥರ ಪ್ರಶ್ನೆ ಇರ್ಬೋದು, ಹಾಗೂ ಏನು ಡಿಸಿಷನ್ ತಗೋಬೇಕು ಅಂತ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಮೊದಲನೇದು, ನೀವು ಯೋಚನೆ ಮಾಡಬೇಕಾದ್ರೆ ಏನಂದರೆ, ನಾವು SIP ಹಾಗೂ SEP ಕಂಟಿನ್ಯೂ ಮಾಡಬೇಕಾ ಈ ಮಾರ್ಕೆಟ್ ಲೆವೆಲಲ್ಲಿ. ಸೆಕೆಂಡು, ಈ ಮಾರ್ಕೆಟ್ ಲೆವೆಲಲ್ಲಿ ನಾವು ಲಮ್ಸಮ್ ಅಮೌಂಟು ಹಾಕ್ಬೋದಾ ಅಂತ. ಸ್ಟಾಕ್ ಮಾರ್ಕೆಟು 52 ವೀಕ್ ಹೈ ಅಥವಾ ಲೈಫ್ ಟೈಮ್ ಹೈ ಬರುವಾಗ ನಮ್ಮ ಸೈಕಾಲಜಿ ಏನಿರುತ್ತೆ ಅಂದರೆ, ನಾವು ಮಾರ್ಕೆಟಲ್ಲಿ ಜಾಸ್ತಿ ದುಡ್ಡು ಹಾಕಬಾರ್ದು, ಯಾಕಂದರೆ ತುಂಬ ಹೈ ಇದೆ ಅಂತ, ಹಾಗೂ ಯಾವಾಗ ಬೇಕಾದರೂ ಮಾರ್ಕೆಟ್ ಬೀಳ್ಬೋದಂತ. ಅದಕ್ಕೋಸ್ಕರನೇ ನಾವು ತುಂಬ ಹೆಸಿಟೇಟ್ ಮಾಡ್ತೀವಿ, ಹಾಗೂ ನಾವು ಮೇ ಬಿ ಆ ಟೈಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೂ ಸ್ಟಾಪ್ ಮಾಡ್ಬೋದು. ಇದು ಲಾಜಿಕ್ಕು. ಆದರೆ ನಿಫ್ಟಿ 50 ಇಂಡೆಕ್ಸ್ ಲಾಸ್ಟ್ 23 ವರ್ಷದ ಡೇಟಾ ನೋಡಿದರೆ ಒಂಥರ ನಿಮಗೆ ತುಂಬ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಡೇಟಾ ಹೇಳೋದೇ ಬೇರೆ, ಲಾಜಿಕ್ ಹೇಳೋದೇ ಬೇರೆ. ಆವ್ರೇಜ್ ರಿಟರ್ನ್ಸ್ ಆಫ್ ನಿಫ್ಟಿ ಇಂಡೆಕ್ಸ್ ಆಫ್ಟರ್ ಆಲ್ ಟೈಮ್ ಹೈಯು, ನಿಫ್ಟಿ ರಿಟರ್ನ್ಸು ಆವ್ರೇಜ್ ರಿಟರ್ನ್ಸು 1 ವರ್ಷಕ್ಕೆ ಆಲ್ ಟೈಮ್ ಹೈ ಬಂದ ಮೇಲೆ 14%, 3 ವರ್ಷದ ರಿಟರ್ನ್ಸು 11% ಪರ್ ಆ್ಯನಮ್ ಬಂದಿದೆ ಲೈಫ್ ಟೈಮ್ ಹೈ ಟಚ್ ಆದಮೇಲೂ. ಹಾಗೂ ಲೈಫ್ ಟೈಮ್ ಹೈ ಟಚ್ ಆಗಿ ಇನ್ನೂ 5 ವರ್ಷದ ರಿಟರ್ನ್ಸ್ ನೋಡಿದರೆ 11% ಪರ್ ಆ್ಯನಮ್ ನಿಫ್ಟಿಯಲ್ಲಿ ವರ್ಕೌಟ್ ಆಗಿದೆ. ಇದು ಹಿಸ್ಟಾರಿಕಲ್ ಡೇಟಾ ಆಫ್ ಲಾಸ್ಟ್ 23 ಇಯರ್ಸು. ಸೊ ಲೈಫ್ ಟೈಮ್ ಹೈ ಇದ್ರೂ ನಿಫ್ಟಿ ಇಮಿಡಿಯೇಟ್ ಆಗಿ ಏನು ಬೀಳ್ಬೇಕಂತಿಲ್ಲ, ಆದರೂ 1 ರಿಂದ 5 ವರ್ಷ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ. ಈ ಟೇಬಲ್ ತುಂಬ ಇಂಟ್ರೆಸ್ಟಿಂಗು. ಅರ್ಥ ಮಾಡ್ಕೋಬೇಕಾದ್ದು, ಪರ್ಫಾರ್ಮೆನ್ಸ್ ಆಫ್ಟರ್ ಟಚಿಂಗ್ ಆಲ್ ಟೈಮ್ ಹೈ. ಈ ಟೇಬಲ್ ಯಾವ ಥರ ಓದಬೇಕಂತ ಹೇಳ್ತೀನಿ, 1-2 ಎಕ್ಸಾಂಪಲ್ ಕೊಡ್ತೀನಿ, ಮತ್ತು ನೀವು ಬಾಕಿದ್ದು ನೋಡ್ಬೋದು. ಮಾರ್ಕೆಟ್ ಲೈಫ್ ಟೈಮ್ ಹೈ ಟಚ್ ಆದಮೇಲೆ ಆವಾಗಲೂ ಮೋರ್ ದೆನ್ 20% ರಿಟರ್ನ್ಸ್ ಬಂದಿದ್ದು 1 ವರ್ಷಕ್ಕೆ 36% ಆಫ್ ದ ಟೈಮ್ಸು. ಅದೇ ಥರ ಮಾರ್ಕೆಟು ಲೈಫ್ ಟೈಮ್ ಹೈ ಟಚ್ ಆದಮೇಲೂ 17% ಆಫ್ ದ ಟೈಮ್ಸು 3 ವರ್ಷ ಪೀರಿಯಡಿಗೆ 20% ಪರ್ ಆ್ಯನಮ್ ರಿಟರ್ನ್ಸ್ ಕೊಟ್ಟಿದೆ. ಅದೇ ಥರ 5 ಇಯರ್ ಪೀರಿಯಡಿಗೆ 20% ರಿಟರ್ನ್ಸ್ಗಿಂತ ಜಾಸ್ತಿ ಬಂದಿದ್ದು 9% ಆಫ್ ದ ಟೈಮ್ಸ್. ಇನ್ನೊಂದು ಸ್ಟ್ಯಾಟಿಸ್ಟಿಕ್ಸ್ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಾವು ಅಪ್ರಾಕ್ಸಿಮೇಟ್ಲಿ ಲೈಫ್ ಟೈಮ್ ಹೈಯಲ್ಲಿ ಪರ್ಚೇಸ್ ಮಾಡಿದ ಮೇಲೆ ಕೆಲವು ಸ್ಟಾಕ್ಸ್ ಇರಲಿ, ಮ್ಯೂಚುವಲ್ ಫಂಡ್ಸ್ ಇರಲಿ, ಅದನ್ನು 5 ವರ್ಷ ಇಟ್ಕೊಂಡ್ರೆ 0% ಚಾನ್ಸ್ ಇದೆ ನಮಗೆ ಲಾಸ್ ಮಾಡೋದಕ್ಕೆ. ಅಂದರೆ ಅಲ್ಲಿ ಲಾಸ್ಟಲ್ಲಿ ನೋಡಿ 0% ಇದೆ. ಮೀನಿಂಗ್ ಏನಂದರೆ, 5 ಇಯರ್ ಪೀರಿಯಡಿಗೆ ನಾವು ಇನ್ವೆಸ್ಟ್ ಮಾಡಿ ಲೈಫ್ ಟೈಮ್ ಹೈಯಲ್ಲೂ ನಾವು ಇನ್ವೆಸ್ಟ್ ಮಾಡ್ತಾ ಇದ್ರೆ ನೆಕ್ಸ್ಟ್ 5 ಇಯರ್ಸಲ್ಲಿ ನಾವು 0% ಚಾನ್ಸ್ ಇದೆ ನಾವು ಲಾಸ್ ಮಾಡೋದಕ್ಕೆ. ಅಂದರೆ ಪ್ರಾಫಿಟ್ ಆಗೇ ಆಗುತ್ತೆ, ಎಷ್ಟು ಪ್ರಾಫಿಟ್ ಅಂತ ನೋಡಬೇಕಾಗುತ್ತೆ. ಹಾಗೂ 0 to 8% ಚಾನ್ಸು ನೆಕ್ಸ್ಟು 5 ವರ್ಷಕ್ಕೆ 100% ಇದೆ. ಅಂದರೆ 8% ಬಂದೇ ಬರುತ್ತೆ 5 ವರ್ಷದ ಪೀರಿಯಡ್ ಆದಮೇಲೂ. ಸೊ ಇದು ಏನು ಹೇಳುತ್ತೆ ಅಂದರೆ, ಲೈಫ್ ಟೈಮ್ ಹೈ ಇದ್ರೂ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಸ್ಕೋಪ್ ಇದೆ, ನೀವು ಲಾಂಗ್ ಪೀರಿಯಡ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಿ. ಇಂಡಿವಿಜುವಲ್ ಸ್ಟಾಕ್ಸಿಗೆ ಇದೇ ಸ್ಟ್ಯಾಟಿಸ್ಟಿಕ್ಸು ಇನ್ನೂ ಫೇವರಬಲ್ ಇರ್ಬೋದು, ಯಾಕಂದರೆ ನಾನು ಈ ಡೇಟಾ ಪ್ರೆಸೆಂಟ್ ಮಾಡಿದ್ದು ನಿಫ್ಟಿ 50 ಇಂಡೆಕ್ಸ್ ಇದು. ನೀವು ನೋಡಿರ್ಬೋದು, ಎಷ್ಟೋ ಸ್ಟಾಕ್ಸು ಲೈಫ್ ಟೈಮ್ ಹೈ ಆದಮೇಲೂ ಇನ್ನೂ ಜಾಸ್ತಿ ಸ್ಪೀಡಲ್ಲಿ ಮೇಲೆ ಹೋಗ್ತಾ ಇರ್ತದೆ, ಯಾಕಂದರೆ ಆ ಸ್ಟಾಕ್ಸಲ್ಲಿ ಒಳಗಿನ ಒಂದು ಮೊಮೆಂಟಮ್ ಇರುತ್ತೆ. ಸೊ ಈ ಸ್ಟ್ಯಾಟಿಸ್ಟಿಕ್ಸ್ ನೋಡುವಾಗ ನಿಮಗೆ ಒಂಥರ ಅನಿಸ್ತಾ ಇದೆ, ನಾನು ಯೋಚನೆ ಮಾಡಿದ್ದೇ ಬೇರೆ, ಮಾರ್ಕೆಟಲ್ಲಿ ಆಗ್ತಾ ಇರೋದೇ ಬೇರೆ ಅಂತ. ಈ ಡೇಟಾನ ಇನ್ನೊಂದು ಥರ ನೋಡಬೇಕಂದ್ರೆ ನಾವು ಏನು ಯೋಚನೆ ಮಾಡಬೇಕಂದ್ರೆ, ಮಾರ್ಕೆಟು 52 ವೀಕ್ ಹೈ ಟಚ್ ಆಗುವಾಗಲೂ ನಾವು ಇನ್ವೆಸ್ಟ್ ಮಾಡಲಿಕ್ಕೆ ಸ್ಟಾಪ್ ಮಾಡಬಾರ್ದು. ಯಾಕಂದರೆ ಅಕಸ್ಮಾತ್ ಏನಾದ್ರು ಸ್ಟಾಪ್ ಮಾಡಿದರೆ ಮಾರ್ಕೆಟ್ ಇನ್ನೂ ಮೇಲೆ ಹೋಗ್ತಾ ಇದ್ರೆ ನಮಗೆ ಬೇಜಾರಾಗುತ್ತೆ, ನಾನು ಆ್ಯಕ್ಚುಲಿ ಸ್ಟಾಪ್ ಮಾಡಬಾರ್ದಿತ್ತು, ಇನ್ನೂ ಇನ್ವೆಸ್ಟ್ ಮಾಡಿದರೆ ಈಗ ಇನ್ನೂ ಪ್ರಾಫಿಟ್ ಆಗ್ತಿತ್ತು, ನಮ್ಮ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಇನ್ನೂ ಜಾಸ್ತಿ ಆಗ್ತಿತ್ತು ಅಂತ. ಸೊ ಇದು ಯಾವಾಗಲೂ ಮೈಂಡಲ್ಲಿ ಇಟ್ಕೊಳ್ಳಿ. ಅದೇ ಥರ 52 ವೀಕ್ ಲೋ ಬರುವಾಗಲೂ ನಾವು ಅಸ್ಯೂಮ್ ಮಾಡಬಾರ್ದು ಇದೇ ಲೋಯೆಸ್ಟು, ಅದಾದಮೇಲೆ ಮೇಲೆ ಹೋಗುತ್ತೆ, ಸೊ ನಾನು ಈಗ ಪರ್ಚೇಸ್ ಮಾಡಬೇಕಂತ. ಯಾಕಂದರೆ 52 ವೀಕ್ ಲೋ ಆದಮೇಲೂ ಇನ್ನೂ ಮಾರ್ಕೆಟ್ ಬೀಳ್ಬೋದು, ಯಾಕಂದರೆ ಡೌನ್ವರ್ಡ್ ಮೊಮೆಂಟಮ್ ಇರುತ್ತೆ. ಆವಾಗ 100 ರೂಪೀಸ್ 52 ವೀಕ್ ಲೋ ಇದ್ದರೆ ಸ್ವಲ್ಪ ದಿನ ಆದಮೇಲೆ 90ಗೂ ಬರ್ಬೋದು, ಯಾಕಂದರೆ ತುಂಬ ಒಂದು ನೆಗೆಟಿವ್ ನ್ಯೂಸ್ ಇರ್ಬೋದು, ಅಥವಾ ಓವರಾಲ್ ಮಾರ್ಕೆಟ್ ವೀಕ್ನೆಸ್ ಇರ್ಬೋದು. ನೀವು ಒಂದು ಇನ್ವೆಸ್ಟ್ಮೆಂಟನ್ನು ಮಿನಿಮಮ್ 10 ವರ್ಷ ಇಟ್ಕೊಳ್ತೀನಿ ಅಥವಾ ಅದಕ್ಕಿಂತ ತುಂಬ ಜಾಸ್ತಿ ಇಟ್ಕೊಳ್ತೀನಿ ಅಂದರೆ ಯಾವ ಪೀರಿಯಡ್ ಇದ್ದರೂ ನೀವು ಲಮ್ಸಮ್ ಅಮೌಂಟ್ ಇನ್ವೆಸ್ಟ್ ಮಾಡ್ಬೋದು. 1-2-3 ಇನ್ಸ್ಟಾಲ್ಮೆಂಟಲ್ಲಿ ನೀವು ಆ ದುಡ್ಡನ್ನು ಇನ್ವೆಸ್ಟ್ ಮಾಡ್ಬೋದು.
ಹಾಗೂ ನೀವು ರೆಗ್ಯುಲರ್ ಆಗಿ SEP SIP ಮಾಡ್ತಿದ್ರೆ ಆವಾಗ ಮಾರ್ಕೆಟ್ ಹೈ ಇರಲಿ ಮಾರ್ಕೆಟ್ ಲೋ ಇರಲಿ ನಿಮಗೇನು ಡಿಫ್ರೆನ್ಸ್ ಆಗಬಾರ್ದು. ಯಾಕಂದರೆ SEP ಅಥವಾ SIP ಒಬ್ಜೆಕ್ಟಿವೇ ಏನು, ನಾವು ಎಲ್ಲ ಪೀರಿಯಡಲ್ಲಿ ಇನ್ವೆಸ್ಟ್ ಮಾಡೋದು, ರೆಗ್ಯುಲರ್ ಆಗಿ ಡಿಸಿಪ್ಲಿನಲ್ಲಿ ಇನ್ವೆಸ್ಟ್ ಮಾಡೋದು, ನಾವು ಮಾರ್ಕೆಟ್ ಲೆವೆಲಲ್ಲಿ ನೋಡಿ ಇನ್ವೆಸ್ಟ್ ಮಾಡೋದಲ್ಲ ಅಂತ. ಸೊ ಲಾಂಗ್ ಟರ್ಮ್ ಇನ್ವೆಸ್ಟರ್ಸು ಇದನ್ನು ತುಂಬ ಡೀಪಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲ ಅಂದರೆ ನಾವು ಫ್ಯೂಚರ್ ಇನ್ವೆಸ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಫ್ಯೂಚರಲ್ಲೂ ಹೊಸ ಲೈಫ್ ಟೈಮ್ ಹೈ ಬರುತ್ತೆ. ಆವಾಗಲೂ ನಾವು ಇದು ಮಾರ್ಕೆಟ್ ಕರೆಕ್ಷನ್ ಆಗಲಿ ಅಂತ ವೇಟ್ ಮಾಡ್ತಾ ಇದ್ರೆ ಕೆಲವು ಸತಿ ಕರೆಕ್ಷನ್ ಆಗ್ಬೋದು. ಆದರೆ ಕರೆಕ್ಷನ್ ಆಗುವಾಗ ನಾವು ಯಾವಾಗ ಇನ್ವೆಸ್ಟ್ ಮಾಡ್ಬೇಕಂತ ಗೊತ್ತಿರೋದಿಲ್ಲ. ಮತ್ತೆ ಪುನಃ ಅದು ರ್ಯಾಲಿ ಆಗುವಾಗ ಮತ್ತೆ ಅನಿಸುತ್ತೆ ನಾನು ಮೊನ್ನೆ ಇನ್ವೆಸ್ಟ್ ಮಾಡಬೇಕಿತ್ತು ಅಂತ. ಸೊ ಈ ಡೇಟಾ ತುಂಬ ಇಂಟ್ರೆಸ್ಟಿಂಗ್ ಹಾಗೂ ಇಂಪಾರ್ಟೆಂಟ್. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ ಸದ್ಯಕ್ಕೆ ನೀವು SIP ಅಥವಾ SEP ಮಾಡುವಾಗ ಸ್ವಲ್ಪ ಹೆಸಿಟೇಟ್ ಮಾಡ್ತಾ ಇದ್ರ, ಸ್ವಲ್ಪ ಒಂಥರ ಇದು ಮಾರ್ಕೆಟ್ ಹೈ ಇದೆ ಈಗ ಹಾಕಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ರ. ಈ ಥರ ಯೋಚನೆ ಮಾಡ್ತಾ ಇದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂದರೆ ನೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮಸ್ಕಾರ.